ಇದು ನಮ್ಮ ಯುವ ಪೀಳಿಗೆಯ ಕತೆ. ಕಷ್ಟಪಟ್ಟು ದುಡಿದು ಕೂಡಿಟ್ಟ ತಂದೆ ತಾಯಂದಿರ ಹಣವನ್ನು ಪೋಲು ಮಾಡುವ ಯುವ ಪೀಳಿಗೆಯ ಕಥೆ. ನಮ್ಮನ್ನು ಸರ್ವನಾಶ ಮಾಡುವ ಮಾದಕ ಪದಾರ್ಥಕ್ಕೆ ಬಲಿಯಾಗುವ ಯುವ ಜನತೆಯ ಕತೆ. ಬದಲಾಗಿ, ಬದಲಾವಣೆಗೆ ಮುನ್ನುಡಿಯಾಗಿ. ಅಪ್ಪ ಅಡಿಗೆ ರೆಡಿ ಆಗಿದೆ. ಅಪ್ಪ ತಿಂಡಿ ಮಾಡ್ಕೊಳ್ಳಿ. ಆಯ್ತು ಮಗಲೇ. ಅಪ್ಪ ಮತ್ತೊಂದು ವಿಷಯ, ಕಾಲೇಜ್ ಫೀಸ್ 2 ಲಕ್ಷ ಕಟ್ಲಿಕ್ಕೆ ಉಂಟು, ಅರೇಂಜ್ ಮಾಡ್ತೀರಾ? ಆಯ್ತು ಮಗಲೇ. ಮತ್ತೆ ಅನ್ನ ಹೇಳಿ. ಗೊತ್ತಿಲ್ಲ. ಸರಿ ಅಪ್ಪ, ಸರಿ. MBBS ನ ಅಪ್ಲಿಕೇಶನ್ ಓಪನ್ ಆಗಿದೆ, ಹಾಕುವಲ್ಲ? ಅಪ್ಲಿಕೇಶನ್ ಹಾಕುವಲ್ಲ? ಹಾಕು. ಇವತ್ತು ಸ್ವಲ್ಪ ಬೇಗ ಬಂದು ಬಸ್ ಮಿಸ್ ಆಗಲಿಕ್ಕಿಲ್ಲ. ಹೌದು. ಅಲ್ಲಿ ನೋಡೇ ನೀನು ಅನ್ನ ಅವ್ನು ಯಾವ ಬಿಡೋದು. ಮಚ್ಚ ಇವನು ಆಗ್ಲೇ ಬಂದಿದ್ದಾನೆ ಮಚ್ಚ. ಎಲ್ಲಿ ಮಚ್ಚ ನೀವು? ಬೇಗ ಬನ್ನಿ. ಇವತ್ತು ಬೆಟ್ಟಿಂಗ್ ನಾನಿಲ್ಲ ಅಲ್ಲಿ ದೊಡ್ಡ ಅಮೌಂಟ್ ಜೂನ್ ಇನ್ನೊಂದು 2 ಲಕ್ಷ. ಆಯ್ತು ಮಗ. ಕೌಶಿಕ್ ನೀನು ತಾ. ಆಯ್ತು ಮಚ್ಚ. ಈಗ 2 ಲಕ್ಷ ಹೇಗೆ ಅಂತ ಅರೇಂಜ್ ಮಾಡಲಿ, ಒಂದು ಸಹ ಅರ್ಥ ಆಗ್ತಿಲ್ಲ. ಎಲ್ಲ ಸಾಯಲಿಕ್ಕೆ ಹೋಗಿದ್ದೆ. ಆ ಮಗನೇ ಕಾಲೇಜಲ್ಲಿ ಉಂಟು, ನಾಳೆ ಬೆಳಿಗ್ಗೆ ತಗೋ. ಹಾ ಮಗಳೇ. ನಾ ಹೇಳಿದ ಹಣ ರೆಡಿ ಆಗಿಲ್ಲ? ಹಾ ಮಗಳೇ, ಕಾಲೇಜಲ್ಲಿ ಉಂಟು, ತಗೋ. ಅಪ್ಪ ಅಲ್ಲಿ ಹಣ ಕಾಣ್ತಿಲ್ಲ. ನಾನು ಇಟ್ಟಿದ್ದೆ ನಾನು ಅಲ್ಲಿ. ಇಲ್ಲಪ್ಪ, ಲೇಟ್ ಆಯ್ತು, ಮತ್ತೆ ಬರ್ತೇನೆ. ಹುಡುಕಿರ್ತೀರಾ? ಹಾ ಮಗಳೇ, ಹುಡುಕಿರ್ತೇನೆ. ಗಾಡಿಗೆ ನೀನು ಅಡ್ಡ ಬಂದದ್ದು, ಅಪ್ಪನ ಹತ್ರ ಹೇಳ್ತೇನೆ. 2 ಲಕ್ಷ. ಅಣ್ಣ ಎಲ್ಲಿ ಕಾಣಿಸ್ತಿಲ್ಲ, ಮೋಸ್ಟ್ಲಿ ಅವನೇ ಕೆಲಸ ಆಗಿರ್ಬೇಕು. ಅವನು ಇಲ್ಲದನಂತ ತೋರಿಸ್ಬೇಕೀಗ. ನನಗೆ ಹೊಡಿದ್ಯಾ? ನೀನು ಮಗ ಹಿಂಗೆ ಹೊಡಿಯೋಷ್ಟು ದೊಡ್ಡ ಮಗನಾದ್ಯಲ್ಲ. ಅಪ್ಪ ಅಪ್ಪ ಎಂತ ಗೊತ್ತುಂಟಾ, ನಿಂಗೊಂದು ಸಿಹಿ ಸುದ್ದಿ ಉಂಟು. ಕಾಲೇಜಲ್ಲಿ ಫೀಸ್ ಕಟ್ಟಿ 1 ವಾರ ಟೈಮ್ ಕೊಟ್ರಪ್ಪ. ಅಪ್ಪ 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 ಕರಗಿದ ಕೊಂದಿ ಅಲ್ವೋ, ಅಪ್ಪನ್ನ ಕೊಂದಿ ಅಲ್ವೋ. ಇದೇನು ಗೊತ್ತಾ, ಅಪ್ಪ ಅಮ್ಮನ ನೆನಪಿಗಾಗಿ ಇಟ್ಟಿದ್ದ ಖಾಲಿ ಸರವನ್ನು ಮಾರಿ ನನ್ನ ಎಜುಕೇಶನ್ಗೋಸ್ಕರ ಇಟ್ಟಿದ್ದ 2 ಲಕ್ಷವನ್ನು ನೀನು ತಕೊಂಡೋಗಿ ಜೂಜಾಡಿ ಎಲ್ಲ ಕಳ್ಕೊಂಡಾಯ್ತಲ್ಲ. ಅಪ್ಪನನ್ನು ಕಳ್ಕೊಂಡಾಯ್ತಲ್ಲ. ನಂಗೆ ಯಾರಿದ್ದಾರೆ? ಈ ಕ್ಷಣದಿಂದ ನನ್ನೆಲ್ಲ ಕೆಟ್ಟ ಚಟಗಳನ್ನು ಬಿಟ್ಟು ನಿನಗೋಸ್ಕರ ಇನ್ನು ಮುಂದೆ ಬದುಕ್ತೇನೆ. ನನ್ನ ಈ ಜುಗಾರಿಗಳಿಂದ ನನ್ನ ಅಪ್ಪನನ್ನು ಕಳ್ಕೊಂಡೆ, ಅದು ನಾನೇ ಕೊಂದ ಹಾಗೆ. ಇನ್ನು ಮುಂದೆ ನಿನಗೆ ನಾನೇ ಅಪ್ಪನ ಸ್ಥಾನದಲ್ಲಿ ನಿಂತು ನಿನ್ನ ಎಲ್ಲ ಕನಸುಗಳನ್ನು ನನಸು ಮಾಡುತ್ತೇನೆ. ಇದು ನನ್ನ ಅಪ್ಪನ ಮೇಲೆ